ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದಂತಹ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಏನಿತ್ತು ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದರಲ್ಲಿ ಕೇಳಿ ಬಂದಿರತಕ್ಕಂತ ಹೆಸರು ಬಿಲ್ಡರ್ ಕಿಶೋರ್ ಸಾವಳ. ಈ ಬಿಲ್ಡರ್ ಕಿಶೋರ್ ಸಾವಳ SITಗೆ ಶರಣಾಗಿದ್ದಾನೆ. ಈತನದ್ದೇ ಈ 400 ಕೋಟಿ ಹಣ ಅಂತ ಹೇಳಲಾಗಿತ್ತು. ಸೊ ಯಾರದ್ದು ನಿಜವಾಗ್ಲೂ ಈ ಹಣ ಈತನದ್ದ? ಈತ SIT ಮುಂದೆ ಶರಣಾದ ಕಾರಣ ಏನು? ಮುಂದೆ ಏನೆಲ್ಲ ಆಗಬಹುದು? ಇದರಲ್ಲಿ ತನಿಖೆ ಯಾವೆಲ್ಲ ನಿಟ್ಟಿನಲ್ಲಿ ಸಾಗಿದೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಿಂಗ್ ಪಿನ್ ಸರೆಂಡರ್, ಸ್ಫೋಟಕ ರಹಸ್ಯ ಬಯಲು. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ತನಿಖೆಗೆ ಇಳಿದ ಪೊಲೀಸರು ಕಳೆದೆರಡು ವಾರಗಳಿಂದ ಐ ವಿಟ್ನೆಸ್ಗಾಗಿ ತಡಕಾಡುತ್ತಿದ್ರು. ಹಣದ ಮಾಲೀಕ ಯಾರು? 2 ಕಂಟೈನರ್ ಎಲ್ಲಿಗೆ ಹೊರಟಿತ್ತು? ಯಾರು ಹಣ ಸಾಗಾಟ ಮಾಡ್ತಿದ್ರು? ಗುಜರಾತ್, ಗೋವಾ, ತೆಲಂಗಾಣ, ಕರ್ನಾಟಕ, ದುಬೈ ಲಿಂಕ್ ಹೇಗೆ? ಆಡಿಯೋದಲ್ಲಿ ರಿಲೀಸ್ ಆಗಿದ್ದು ಹೇಗೆ ಅನ್ನೋ ಹಲವು ಪ್ರಶ್ನೆಗಳು ಎದ್ದಿದ್ವು. ಆದ್ರೆ ಇದೀಗ ಸದ್ಯ ಹಣದ ಮಾಲೀಕ ಎನ್ನಲಾಗಿರೋ ಥಾಣೆ ಮೂಲದ ಬಿಲ್ಡರ್ ಕಿಶೋರ್ ಸಾವಳ ಸ್ವಯಂ ಸರೆಂಡರ್ ಆಗಿದ್ದಾರೆ. ಸದ್ಯ ನಾಸಿಕ್ದ ಘೋಟಿ ಪೊಲೀಸ್ ಠಾಣೆಗೆ ಬಂದು ಕಿಶೋರ್ ಸಾವಳ ಶರಣಾಗಿದ್ದಾರೆ ಎನ್ನಲಾಗಿದೆ. ಶನಿವಾರ ಸಂಜೆಯೇ ಪೊಲೀಸರು ಕಿಶೋರ್ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ನಾಪತ್ತೆಯಾಗಿರೋ ಮತ್ತೊಬ್ಬ ಆರೋಪಿ ಅಜರ್ ಹುಡುಕಾಟವನ್ನ ಪೊಲೀಸರು ಮುಂದುವರೆಸಿದ್ದಾರೆ. 3 ರಾಜ್ಯಗಳಲ್ಲಿ ಸಂಚಲನಕ್ಕೆ ಕಾರಣವಾಗಿರೋ 400 ಕೋಟಿ ರೂಪಾಯಿ ಹೈಜಾಕ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಮಹಾರಾಷ್ಟ್ರದ ಪೊಲೀಸರು ದೂರುದಾರ ಸಂದೀಪ್ ಪಾಟೀಲ್ ಕಿಡ್ನಾಪ್ ಮತ್ತು 400 ಕೋಟಿ ದರೋಡೆಗೆ ಸಂಬಂಧಿಸಿದ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಿಶೋರ್ ಮಾತನಾಡಿದ್ದಾರೆ ಎನ್ನಲಾಗಿರೋ ಜಯೇಶ್ ವಿರಾಟ್ ಗಾಂಧಿ ವೈರಲ್ ಆಗಿರೋ ಆಡಿಯೋ ಸಂಭಾಷಣೆಗಳ ಬಗ್ಗೆಯೂ ವಿಚಾರಣೆ ಮಾಡ್ತಿದ್ದಾರೆ. ಒಟ್ಟಾರೆ 3 ರಾಜ್ಯಗಳ ಪೊಲೀಸರಿಗೆ ತಲೆನೋವಾಗಿದ್ದ ಚೋರ್ಲಾ ಘಾಟ್ 400 ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಪ್ರಮುಖ ಆರೋಪಿ ಐ ವಿಟ್ನೆಸ್ ಕಿಶೋರ್ ಶರಣಾಗತಿಯಿಂದ ದರೋಡೆ ಪ್ರಕರಣಕ್ಕೆ ಮತ್ತಷ್ಟು ರೋಚಕತೆ ಸಿಗಲಿದೆ. ಸಂದೀಪ್ ಪಾಟೀಲ್ ಕಿಡ್ನಾಪ್, 400 ಕೋಟಿ ದರೋಡೆ ಹಾಗೂ ಆಡಿಯೋ ಸಂಭಾಷಣೆ ವೈರಲ್, ಹೀಗೆ ಎಲ್ಲಾ ವಿಚಾರಗಳಿಗೂ ಉತ್ತರ ಸಿಗೋ ಸಾಧ್ಯತೆ ಇದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದಂತಹ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಏನಿತ್ತು ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದರಲ್ಲಿ ಕೇಳಿ ಬಂದಿರತಕ್ಕಂತ ಹೆಸರು ಬಿಲ್ಡರ್ ಕಿಶೋರ್ ಸಾವಳ. ಈ ಬಿಲ್ಡರ್ ಕಿಶೋರ್ ಸಾವಳ SITಗೆ ಶರಣಾಗಿದ್ದಾನೆ. ಈತನದ್ದೇ ಈ 400 ಕೋಟಿ ಹಣ ಅಂತ ಹೇಳಲಾಗಿತ್ತು. ಸೊ ಯಾರದ್ದು ನಿಜವಾಗ್ಲೂ ಈ ಹಣ ಈತನದ್ದ? ಈತ SIT ಮುಂದೆ ಶರಣಾದ ಕಾರಣ ಏನು? ಮುಂದೆ ಏನೆಲ್ಲ ಆಗಬಹುದು? ಇದರಲ್ಲಿ ತನಿಖೆ ಯಾವೆಲ್ಲ ನಿಟ್ಟಿನಲ್ಲಿ ಸಾಗಿದೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಿಂಗ್ ಪಿನ್ ಸರೆಂಡರ್, ಸ್ಫೋಟಕ ರಹಸ್ಯ ಬಯಲು. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ತನಿಖೆಗೆ ಇಳಿದ ಪೊಲೀಸರು ಕಳೆದೆರಡು ವಾರಗಳಿಂದ ಐ ವಿಟ್ನೆಸ್ಗಾಗಿ ತಡಕಾಡುತ್ತಿದ್ರು. ಹಣದ ಮಾಲೀಕ ಯಾರು? 2 ಕಂಟೈನರ್ ಎಲ್ಲಿಗೆ ಹೊರಟಿತ್ತು? ಯಾರು ಹಣ ಸಾಗಾಟ ಮಾಡ್ತಿದ್ರು? ಗುಜರಾತ್, ಗೋವಾ, ತೆಲಂಗಾಣ, ಕರ್ನಾಟಕ, ದುಬೈ ಲಿಂಕ್ ಹೇಗೆ? ಆಡಿಯೋದಲ್ಲಿ ರಿಲೀಸ್ ಆಗಿದ್ದು ಹೇಗೆ ಅನ್ನೋ ಹಲವು ಪ್ರಶ್ನೆಗಳು ಎದ್ದಿದ್ವು. ಆದ್ರೆ ಇದೀಗ ಸದ್ಯ ಹಣದ ಮಾಲೀಕ ಎನ್ನಲಾಗಿರೋ ಥಾಣೆ ಮೂಲದ ಬಿಲ್ಡರ್ ಕಿಶೋರ್ ಸಾವಳ ಸ್ವಯಂ ಸರೆಂಡರ್ ಆಗಿದ್ದಾರೆ. ಸದ್ಯ ನಾಸಿಕ್ದ ಘೋಟಿ ಪೊಲೀಸ್ ಠಾಣೆಗೆ ಬಂದು ಕಿಶೋರ್ ಸಾವಳ ಶರಣಾಗಿದ್ದಾರೆ ಎನ್ನಲಾಗಿದೆ. ಶನಿವಾರ ಸಂಜೆಯೇ ಪೊಲೀಸರು ಕಿಶೋರ್ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ
ನಾಪತ್ತೆಯಾಗಿರೋ ಮತ್ತೊಬ್ಬ ಆರೋಪಿ ಅಜರ್ ಹುಡುಕಾಟವನ್ನ ಪೊಲೀಸರು ಮುಂದುವರೆಸಿದ್ದಾರೆ. 3 ರಾಜ್ಯಗಳಲ್ಲಿ ಸಂಚಲನಕ್ಕೆ ಕಾರಣವಾಗಿರೋ 400 ಕೋಟಿ ರೂಪಾಯಿ ಹೈಜಾಕ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಮಹಾರಾಷ್ಟ್ರದ ಪೊಲೀಸರು ದೂರುದಾರ ಸಂದೀಪ್ ಪಾಟೀಲ್ ಕಿಡ್ನಾಪ್ ಮತ್ತು 400 ಕೋಟಿ ದರೋಡೆಗೆ ಸಂಬಂಧಿಸಿದ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಿಶೋರ್ ಮಾತನಾಡಿದ್ದಾರೆ ಎನ್ನಲಾಗಿರೋ ಜಯೇಶ್ ವಿರಾಟ್ ಗಾಂಧಿ ವೈರಲ್ ಆಗಿರೋ ಆಡಿಯೋ ಸಂಭಾಷಣೆಗಳ ಬಗ್ಗೆಯೂ ವಿಚಾರಣೆ ಮಾಡ್ತಿದ್ದಾರೆ. ಒಟ್ಟಾರೆ 3 ರಾಜ್ಯಗಳ ಪೊಲೀಸರಿಗೆ ತಲೆನೋವಾಗಿದ್ದ ಚೋರ್ಲಾ ಘಾಟ್ 400 ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಪ್ರಮುಖ ಆರೋಪಿ ಐ ವಿಟ್ನೆಸ್ ಕಿಶೋರ್ ಶರಣಾಗತಿಯಿಂದ ದರೋಡೆ ಪ್ರಕರಣಕ್ಕೆ ಮತ್ತಷ್ಟು ರೋಚಕತೆ ಸಿಗಲಿದೆ. ಸಂದೀಪ್ ಪಾಟೀಲ್ ಕಿಡ್ನಾಪ್, 400 ಕೋಟಿ ದರೋಡೆ ಹಾಗೂ ಆಡಿಯೋ ಸಂಭಾಷಣೆ ವೈರಲ್. ಹೀಗೆ ಎಲ್ಲಾ ವಿಚಾರಗಳಿಗೂ ಉತ್ತರ ಸಿಗೋ ಸಾಧ್ಯತೆ ಇದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದಂತಹ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಏನಿತ್ತು ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದರಲ್ಲಿ ಕೇಳಿ ಬಂದಿರತಕ್ಕಂತಹ ಹೆಸರು ಬಿಲ್ಡರ್ ಕಿಶೋರ್ ಸಾವಳ. ಈ ಬಿಲ್ಡರ್ ಕಿಶೋರ್ ಸಾವಳ SITಗೆ ಶರಣಾಗಿದ್ದಾನೆ. ಈತನದ್ದೇ ಈ 400 ಕೋಟಿ ಹಣ ಅಂತ ಹೇಳಲಾಗಿತ್ತು. ಸೊ ಯಾರದ್ದು ನಿಜವಾಗ್ಲೂ ಈ ಹಣ ಈತನದ್ದ? ಈತ SIT ಮುಂದೆ ಶರಣಾದ ಕಾರಣ ಏನು? ಮುಂದೆ ಏನೆಲ್ಲ ಆಗಬಹುದು? ಇದರಲ್ಲಿ ತನಿಖೆ ಯಾವೆಲ್ಲ ನಿಟ್ಟಿನಲ್ಲಿ ಸಾಗಿದೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಿಂಗ್ ಪಿನ್ ಸರೆಂಡರ್, ಸ್ಫೋಟಕ ರಹಸ್ಯ ಬಯಲು. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ತನಿಖೆಗೆ ಇಳಿದ ಪೊಲೀಸರು ಕಳೆದೆರಡು ವಾರಗಳಿಂದ ಐ ವಿಟ್ನೆಸ್ಗಾಗಿ ತಡಕಾಡುತ್ತಿದ್ರು. ಹಣದ ಮಾಲೀಕ ಯಾರು? 2 ಕಂಟೈನರ್ ಎಲ್ಲಿಗೆ ಹೊರಟಿತ್ತು? ಯಾರು ಹಣ ಸಾಗಾಟ ಮಾಡ್ತಿದ್ರು? ಗುಜರಾತ್, ಗೋವಾ, ತೆಲಂಗಾಣ, ಕರ್ನಾಟಕ, ದುಬೈ ಲಿಂಕ್ ಹೇಗೆ? ಆಡಿಯೋದಲ್ಲಿ ರಿಲೀಸ್ ಆಗಿದ್ದು ಹೇಗೆ ಅನ್ನೋ ಹಲವು ಪ್ರಶ್ನೆಗಳು ಎದ್ದಿದ್ವು. ಆದ್ರೆ ಇದೀಗ ಸದ್ಯ ಹಣದ ಮಾಲೀಕ ಎನ್ನಲಾಗಿರೋ ಥಾಣೆ ಮೂಲದ ಬಿಲ್ಡರ್ ಕಿಶೋರ್ ಸಾವಳ ಸ್ವಯಂ ಸರೆಂಡರ್ ಆಗಿದ್ದಾರೆ. ಸದ್ಯ ನಾಸಿಕ್ದ ಘೋಟಿ ಪೊಲೀಸ್ ಠಾಣೆಗೆ ಬಂದು ಕಿಶೋರ್ ಸಾವಳ ಶರಣಾಗಿದ್ದಾರೆ ಎನ್ನಲಾಗಿದೆ. ಶನಿವಾರ ಸಂಜೆಯೇ ಪೊಲೀಸರು ಕಿಶೋರ್ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ನಾಪತ್ತೆಯಾಗಿರೋ ಮತ್ತೊಬ್ಬ ಆರೋಪಿ ಅಜರ್ ಹುಡುಕಾಟವನ್ನ ಪೊಲೀಸರು ಮುಂದುವರೆಸಿದ್ದಾರೆ. 3 ರಾಜ್ಯಗಳಲ್ಲಿ ಸಂಚಲನಕ್ಕೆ ಕಾರಣವಾಗಿರೋ 400 ಕೋಟಿ ರೂಪಾಯಿ ಹೈಜಾಕ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಮಹಾರಾಷ್ಟ್ರದ ಪೊಲೀಸರು ದೂರುದಾರ ಸಂದೀಪ್ ಪಾಟೀಲ್ ಕಿಡ್ನಾಪ್ ಮತ್ತು 400 ಕೋಟಿ ದರೋಡೆಗೆ ಸಂಬಂಧಿಸಿದ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಿಶೋರ್ ಮಾತನಾಡಿದ್ದಾರೆ ಎನ್ನಲಾಗಿರೋ ಜಯೇಶ್ ವಿರಾಟ್ ಗಾಂಧಿ